ಇವತ್ತಿನ ಟಾಪಿಕ್ ಬಂದು ಬಾಣಂತಿಯರ ಆಹಾರ ಪದ್ಧತಿ ಬಗ್ಗೆ ಮಾತಾಡೋಣ. ಸೊ ಮಾತಾಡಕ್ಕೆ ಏನೂ ಇಲ್ಲ ಕಣ್ರಿ ಟಾಪಿಕ್. ಯಾಕೆ ಅಂತಂದ್ರೆ ಕೊಡದೆ ಸಪ್ಪನ್ನ ಸಪ್ಪಂದು ಊಟ ಇದೇ ಕೊಡ್ತಾರೆ. ಇನ್ನೇನು ಆಹಾರ ಪದ್ಧತಿ ಇದೆ ನಮ್ಮ ಇಂಡಿಯಾದಲ್ಲಿ, ಅದರಲ್ಲೂ ನಮ್ಮ ಕಡೆ. ಇದೇ ಮನೆಯವರು ಆ ಮಗು ಹೊಟ್ಟೆಲಿ ಇರ್ಬೇಕಾದ್ರೆ ಏ ಮಗು ಇದು ಒಳ್ಳೇದು, ಏ ಮಗು ಅದು ಒಳ್ಳೇದು, ಇದನ್ನ ತಿನ್ನು ಅದನ್ನ ತಿನ್ನು ಅಂತ ತಿನ್ಸ್ತಾ ಇದ್ರು ಎಗರು ಬಿದ್ದು. ಆದ್ರೆ ಇವಾಗ ಈ ಮಗು ನೀನು ತಿನ್ಬೇಡ, ಈ ಮಗುಗೆ ಪ್ರಾಬ್ಲಮ್ ಆಗುತ್ತೆ, ಇದನ್ನ ನೀನು ತಿನ್ಬೇಡ, ಅದನ್ನ ತಿನ್ಬೇಡ ನೀನು, ಅಯ್ಯೋ ನೀನ್ ಸಪ್ಪನ್ ಊಟನೇ ಮಾಡ್ಬೇಕು ಇವನೇ ಹೇಳ್ತಾರೆ. ಆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಆ ಮಗು ಹೊಟ್ಟೆಲಿದ್ದಾಗ ತಾಯಿ ತಿನ್ನೋದ್ರಿಂದ ಮಗು ನ್ಯೂಟ್ರಿಯೆಂಟ್ಸ್ ಹೋಗ್ತಿತ್ತು ಅಂತ ಹೇಳಿ ಇವ್ರಿಗೆ ಗೊತ್ತು. ಅದೇ ಮಗು ಹೊರಗಡೆ ಬಂದ್ಮೇಲೆ ಮೇ ಬಿ ಅದಷ್ಟು ಕದೆ ತಿನ್ನುತ್ತಾ, ಅದಷ್ಟು ಕದೆ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ಸುತ್ತೆ, ಗಾಳಿಯಿಂದ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಅನ್ಸುತ್ತೆ. ಗೊತ್ತಾಗ್ತಿಲ್ಲ ಇವ್ರಿಗೆ ಯಾಕೆ ಇದನ್ನು ಲಾಜಿಕ್ ಅರ್ಥ ಆಗ್ತಿಲ್ಲ ಅಂತ ಹೇಳಿ. ಆ ಹೊಟ್ಟೆಲಿದ್ದಾಗ ತಾಯಿಯಿಂದ ಹೇಗೆ ನ್ಯೂಟ್ರಿಯೆಂಟ್ಸ್ ಹೋಯ್ತು, ಹೊರಗಡೆ ಬಂದು 6 ಮಂತ್ಸ್ ವರೆಗೂ ತಾಯಿಯಿಂದನೇ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ. 100% ನ್ಯೂಟ್ರಿಯೆಂಟ್ಸ್ ಹೋಗೋದೇ ತಾಯಿಯಿಂದ ಮಗುಗೆ, ಅದು ಥ್ರೂ ಬ್ರೆಸ್ಟ್ ಮಿಲ್ಕ್ ಇಂದ. ಹೇಳ್ತೀರಾ ತಾಯಿ ಅದು ಬೇರೆ ಅದು ಇದು ಏನಾದ್ರು ತಿನ್ಲು ಅಂತಂದ್ರೆ ಮಗುಗೆ ಹೆಚ್ಚು ಕಮ್ಮಿ ಆಗುತ್ತೆ, ಭಯ ಪಡಿಸ್ತೀರಾ ಸಪತ್ ಅದನ್ನ. ಏನು ಆಗಲ್ಲ, ಏನಕ್ಕಾಗುತ್ತೆ? ತಾಯಿ ತಾನು ತಿನ್ನೋ ಆಹಾರ ತಗೊಂಡು ಡೈರೆಕ್ಟ್ ಪಾಪು ಮುಟ್ಟಿಗಿರ್ತಲ್ಲ, ಪಾಪು ಏನಾದ್ರು ತಿನ್ಬಿಡ್ತಾ ಅದನ್ನ ಇಲ್ಲ. ತಾಯಿ ತಿಂದಿದ್ದು ಅದು ಬ್ರೆಸ್ಟ್ ಮಿಲ್ಕ್ ಪ್ರೋಸೆಸ್ ಆಗೋದಕ್ಕೆ ಒಂದು ಪ್ರೋಸೆಸ್ ಇರುತ್ತೆ. ನಾವು ಆಹಾರ ತಿಂದಿದ್ದು ಡೈಜೆಸ್ಟ್ ಆಗಿ ಡೈಜೆಸ್ಟೇಷನ್ ನಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸರ್ವ್ ಆಗಿ ಅದು ಬ್ಲಡ್ ಸ್ಟ್ರೀಮ್ ಹೋಗಿ ಬ್ಲಡ್ ಸ್ಟ್ರೀಮ್ ಇಂದ ಬ್ರೆಸ್ಟ್ ಹತ್ರ ಹೋಗಿ ಬ್ರೆಸ್ಟ್ ಇಂದ ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿರುವಂತ ಸೆಲ್ಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ಮಗು ಕುಡಿದು ಮಗುನಲ್ಲೂ ಮತ್ತೆ ಸೇಮ್ ಪ್ರೋಸೆಸ್ ಡೈಜೆಸ್ಟೇಷನ್ ಹೋಗುತ್ತೆ, ಅಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗುತ್ತೆ, ಅಲ್ಲಿಂದ ಮಗುಗೆ ಎನರ್ಜಿ ಬರುತ್ತೆ. ಮಗು ಏನಾದ್ರು ಡೈರೆಕ್ಟ್ ಆಗಿ ತಿಂತ ಇಲ್ಲಲ್ಲ, ಮತ್ತೆ ಮಗು ಹೆಂಗೆ ಎಫೆಕ್ಟ್ ಆಗುತ್ತೆ? ನೀವು ಹಿಂಗ್ ಮಾಡ್ತಿರೋದ್ರಿಂದ ಏನಾಗುತ್ತೆ? ಉಲ್ಟಾ ತಾಯಿಗೆ ಡಿಫಿಷಿಯನ್ಸಿ ಆಗುತ್ತೆ, ಮಗುಗೂ ಡಿಫಿಷಿಯನ್ಸಿ ಆಗುತ್ತೆ. ಸೊ ಆಲ್ರೆಡಿ ಆ ಹೆಣ್ಮಗಳು ಹೆಂಗೆ ಅಂದ್ರೆ ಒಂದ್ ಮಗು ಹುಟ್ಟಿರುತ್ತೆ ತನ್ನಿಂದ ಬಯೋಲಾಜಿಕಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ, ನಿದ್ದೆ ಇರಲ್ಲ, ಇನ್ನ ಹೋಗ್ತಾ ಬರ್ತಾ ಇರೋರು ಅನ್ವಾಂಟೆಡ್ ಸಜೆಷನ್ಸ್, ಇರಿಟೇಷನ್ಸ್, ಕಣ್ ತುಂಬಾ ನಿದ್ದೆ ಇರಲ್ಲ, ಕರೆಕ್ಟಾಗಿ ಊಟನೂ ಇಲ್ಲ ಅಂತಂದ್ರೆ ಅವ್ರು ಯಾರ ಹತ್ರ ಹೇಳ್ಕೊಬೇಕ್ರಿ? ಅವ್ರಿಗೆ ನಾನೇನ್ ಪಿಜ್ಜಾ ಕೊಡಿ, ಬರ್ಗರ್ ಕೊಡಿ, ಪಾನಿಪುರಿ ಕೊಡಿ, ಅದು ಕೊಡಿ ಅಂತ ಹೇಳ್ತಾ ಇಲ್ಲ. ಸೊ ಅನ್ನ, ಸಾರು, ಪಲ್ಯ, ನಾರ್ಮಲ್ ಹಾಲು ಮೊಸರು ಏನ್ ಕೊಡ್ತೀರಾ ಅದನ್ನ ಡೈರೆಕ್ಟ್ ಡೈಲಿ ಏನ್ ಕೊಡ್ತೀರಾ ಅದನ್ನೇ ಕೊಡಿ. ಅದನ್ನ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಇನ್ಫ್ಯಾಕ್ಟ್ ಮಗು ಕೂಡ ಹೆಲ್ತಿಯಾಗಿ ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ. ಇನ್ನೊಂದು, ನೀವು ಮಾಡ್ತಿರೋ ಈ ತಪ್ಪಿಂದ ಆ ತಾಯಿಗೆ ಲ್ಯಾಕ್ಟೇಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಅವಾಗ ಏನಂತೀರಾ, ಅಯ್ಯೋ ಇವಳಿಗೆ ಹಾಲಿಲ್ಲ, ಹಸಿನ ಹಾಲು ತಗೊಂಬ, ಹಸಿನ ಹಾಲು ಕುಡ್ಸೋಣ ಹೋಗ್ಲಿ, ಇಲ್ಲ ಈ ಫಾರ್ಮುಲಾ ಮಿಲ್ಕ್ ಡಾಕ್ಟರ್ ಹೋಗಿ ಬರ್ಸ್ಕೊಂಡ್ ಬಂದ್ಬಿಡು, ಇಲ್ಲಾಂದ್ರೆ ನೀವು ಏನಕ್ಕೆ ನೀಡಿದೆ ಅವೆಲ್ಲ. ಸೊ ಕರೆಕ್ಟಾಗಿ ನೀವು ಆಹಾರ ಕೊಡ್ತಾ ಇದ್ರಿ, ಕರೆಕ್ಟಾಗಿ ನ್ಯೂಟ್ರಿಯೆಂಟ್ಸ್ ಇತ್ತು ಅವಳಿಗೆ ಅಂತಂದ್ರೆ ಆಟೋಮೆಟಿಕಲಿ ಮಗುಗೆ 2 hours ಒಂದ್ಸರಿ ಅವರು ಲ್ಯಾಕ್ಟೇಷನ್ ಹಾಲು ಕೊಡ್ತಾನೆ ಇರ್ತಾರೆ. ಸೊ ಹೇಗೆ ಡಿಮ್ಯಾಂಡ್ ಇರುತ್ತೋ ಹಾಗೆ ಸಪ್ಲೈ ಬ್ರೆಸ್ಟ್ ಮಿಲ್ಕ್ ಮಾಡ್ತಾನೆ ಇರುತ್ತೆ. ಸೊ ಇದು ನ್ಯಾಚುರಲ್ ಪ್ರೋಸೆಸ್. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗಲ್ಲ ಮಗುಗೆ. ಅಜ್ಜಿದಿರು ಅಮ್ಮಂದಿರು ಯಾರು ಇರ್ತಾರೆ, ನೀವು ಮಾಡ್ಕೊಂಡು ಬಂದಿರೋ ಪದ್ಧತಿ ಲೈಕ್ ಜಾಕಾಯಿ ಮಾಕಾಯಿ ಬಜಾ ಬೋಳೆ ಅವು ಇವು ಏನೇನು ಹಾಕ್ತಿರಲ್ಲ ಇದು ಮಗುಗೆ, ಫಸ್ಟ್ ಅವನ್ನ ನಿಲ್ಲಿಸಿ. ನೀವು ಅದನ್ನ ಹಾಕೋದ್ರಿಂದಾನೇ ಮಗುಗೆ ಉಲ್ಟಾ ಇಂಡೈಜೆಷನ್ ಪ್ರಾಬ್ಲಮ್ ಆಗಿ ಗ್ಯಾಸ್ ಫಾರ್ಮೇಷನ್ ಆಗಿ ಡಿಸ್ಕಂಫರ್ಟ್ ಆಗುತ್ತೆ, ಮಗು ಅಳುತ್ತೆ, ರಾತ್ರಿ ಎಲ್ಲ ಅಳುತ್ತೆ. ಕೆಲವೊಬ್ರು ಹೇಳ್ತಾರೆ ರಾತ್ರಿ ಎಲ್ಲ ಅಳ್ತಾನೆ, ನಿದ್ದೆ ಮಾಡಲ್ಲ, ಅದು ಮತ್ತೆ ತಾಯಿ ಮೇಲೆ ಹಾಕ್ತೀರಾ. ಓ ಇವಳು ಏನೋ ತಿಂದಿರ್ಬೇಕು, ಏನೋ ತಿಂದ ನೀನು, ಅದಕ್ಕೆ ನೋಡಿ ಮಗು ಅಳ್ತಾ ಇರೋದು, ಇದಕ್ಕೂ ತಾಯಿ ಬ್ಲೇಮ್ ಮಾಡ್ತಿರಲ್ರಿ. ಫಸ್ಟ್ ಅದಕ್ಕೊಂದು ಕನೆಕ್ಷನ್ ಇಲ್ಲ. ಸಾಧ್ಯ ಆದ್ರೆ ಯಾರು ತಂದೆ ತಾಯಿ ಇರ್ತಿರಲ್ಲ, ಸೊ ಮೇನ್ ಹಸ್ಬೆಂಡ್ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ ವೈಫ್ಗೆ ಇದೊಂದು ಮತ್ತೆ ಪುನರ್ಜನ್ಮ ಇರುತ್ತೆ. ಸೊ ಅವ್ರಿಗೆ ಹೇಗೆ ನಾವು ನಾರ್ಮಲ್ ಆಗಿ ಒಂದು ಇಫ್ ಇನ್ ಕೇಸ್ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಗಿ ಒಂದ್ ಸ್ವಲ್ಪ ಫ್ರಾಕ್ಚರ್ ಆಗಿ ಒಂದ್ ಸ್ವಲ್ಪ ಸರ್ಜರೀಸ್ ಆಯ್ತು, ಒಂದ್ ಸ್ವಲ್ಪ ವೀಕ್ ಆದ್ರೂ ಅಂದ್ರೆ ಹೇಗೆ ನ್ಯೂಟ್ರಿಯೆಂಟ್ಸ್ ಕೊಟ್ಟು ನಾವು ಪುಷಪ್ ಮಾಡ್ತೀವಲ್ಲ ಅವ್ರಿಗೆ, ಸೊ ಅದೇ ರೀತಿನಲ್ಲಿ ಈ ಟೈಮ್ ನಲ್ಲೂ ಪುಷಪ್ ಮಾಡಬೇಕಾಗುತ್ತೆ. ಅವ್ರಿಗೆ ಅಷ್ಟೇ ನ್ಯೂಟ್ರಿಯೆಂಟ್ಸ್ ಎನರ್ಜಿ ಬೇಕಾಗುತ್ತೆ. ಆ ಮಗು ನೋಡ್ಕೋಬೇಕು 24/7. ಸೊ ಇವೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೆಲ್ತಿ ಆಗಿರೋ ನ್ಯೂಟ್ರಿಯೆಂಟ್ಸ್ ನ ಕೊಡಿ, ಆಹಾರನ ಕೊಡಿ. ಸೊ ಅದರಿಂದ ಮಗುಗೂ ಏನು ಸಮಸ್ಯೆ ಆಗಲ್ಲ, ತಾಯಿಗೂ ಏನು ಸಮಸ್ಯೆ. ಬೇರೆ ಕಂಟ್ರೀಸ್ ಅಲ್ಲಿ ಕೂಡ ಮಕ್ಕಳನ್ನ ಹೊರತು ಮಾಡದೆ ಮಾಡ್ತಿರ್ತಾರೆ, ಹಾಗೆ ಅವರೆಲ್ಲ ತರ ನ್ಯೂಟ್ರಿಯೆಂಟ್ಸ್ ಫುಡ್ ನ ತಗೋತಾನೆ ಇರ್ತಾರೆ. ಅಲ್ಲಿ ಮಕ್ಕಳಿಗೆ ಏನೂ ಆಗಿಲ್ಲ ಅಂದ್ರೆ ಇಲ್ಲಿ ಮಕ್ಕಳಿಗೂ ಏನೂ ಆಗಲ್ಲ ಅಲ್ವಾ. ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ಆ ಹೊಸ ತಾಯಂದಿರು ಯಾರಿರ್ತಾರೆ ಅವ್ರಿಗೆ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಹ್ಯಾಪಿಯಾಗಿ ನೋಡ್ಕೊಳ್ಳಿ.